ಬರೀ ಲಗೇಜ್ ಇಟ್ಟು ಬರಾಕ ನನಗೆ 25 ನಿಮಿಷ ಬೇಕಾತ ಯಪ್ಪ. ನಾ ಏನು ಅಂದ್ಕೊಂಡಿದ್ದೆ ಒಂದು 10 ನಿಮಿಷ ನಾನು ಜಲ್ದಿ ಮುಗಿದೈತೆ ಅಂತಂದೆ. ಇಲ್ಲೇ ನನಗೆ ಟೈಮ್ ಹಿಡಿತು. Hello everyone, welcome back to my new video. Hope you guys are all doing good. So ಎಲ್ಲರೂ ಆರಾಮದಿರ ಅನ್ಕೊಂತೀನಿ. ಸೊ ಇವತ್ತೇನಪ್ಪ ಅಂತಂದ್ರೆ ಇವತ್ತಿನ ಬ್ಲಾಗ್ ಫುಲ್ ಸೋಲೋ ಟ್ರಿಪ್ ಆಗೋದೈತಿ. ಎಲ್ಲ ಎಕ್ಸಾಮ್ಸ್ ಆದ್ಮ್ಯಾಗ ದರ್ಶನ ತೊಗೋಬೇಕಂತಿತ್ತು. ಇವತ್ತು ನೈಟ್ ನಂದು 11 o'clock ಐತಿ ಬಸ್. ಸೊ ಎಲ್ಲ ನಾನು ಪ್ಯಾಕಿಂಗ್ ಮಾಡಬೇಕು. ನಮ್ಮ ಏನೂ ಪ್ಯಾಕಿಂಗ್ ಮಾಡಿಲ್ಲ. ಸೊ ಇವತ್ತು ಬುಕ್ ಮಾಡಿದೆ ನಾನು ಸಂಡೇ ಆ್ಯಕ್ಚುಲಿ. ಟ್ಯೂಸ್ಡೇ ಮತ್ತು ನನ್ನ ಕಾಲೇಜ್ ಸ್ಟಾರ್ಟ್ ಆಕೈತಿ. ಬರೀ 1 day ಗ್ಯಾಪ್ ಐತಿ. ಇವತ್ತು ಹೋಗ್ತೀನಿ 1 day ದರ್ಶನ ತೊಗೊಂಡು ಬಿಡ್ತೀನಿ ಅಂತ. ಸೊ ಹೋಪ್ ಏನೂ ಪ್ರಾಬ್ಲಮ್ಸ್ ಆಗ್ಲಾರ್ದಂಗೆ ನೋಡ್ಕೋಬೇಕು. ಆರಾಮ್ಸೆ ಹೋಗಿ ಆರಾಮ್ಸೆ ಬರೋಣ. ಸ್ಟೇ ಟ್ಯೂನ್ಡ್ ಆಗಿರಿ. ಯಾರು ನನ್ನ ಚಾನಲ್ ಹೊಸದವರಿದ್ದ ಪ್ಲೀಸ್ ಜಲ್ದಿ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ, ಎಲ್ಲ ಡಿಸ್ಪ್ಲೇಗೆ ಲಿಂಕ್ ಇರ್ತೈತಿ, ಹೋಗಿ ಇನ್ಸ್ಟಾಗ್ರಾಮ್ಗೆ ನೀವು ಫಾಲೋ ಮಾಡಿರಿ. ಸೊ ಯಾವ ನನ್ನ ಲಾಸ್ಟ್ ವೀಡಿಯೋಸ್ ನೋಡಿದಿಲ್ಲ ನನ್ನ ಆರಾಮ್ ನನ್ನ ಚಾನಲ್ ವಿಸಿಟ್ ಮಾಡಿರಿ. ಹೆಂಗೆ ವೀಡಿಯೋಸ್ ಬಿಡ್ತೀನಿ ನೋಡಿರಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. 2-3 ದಿನ ಕೊಂಟೀನಿ ಭಾಳ ಅಂತ ಒಂದು ಎರಡು ಅರ್ಬಿ ತೊಗೊತೀನಿ. ಒಂದು ಎಮರ್ಜೆನ್ಸಿಗೆ ಒಂದು ಹಾಕ್ಕೊಂಡಿರ್ತೀನಿ, ಎಲ್ಲ ತೀರ ಹಾಕ್ಕೊಂಡಿರ್ತೀನಿ. ಎಲ್ಲಕ್ಕಿಂತ ಮೇನ್ ಅಲ್ಲೇ ಮೇ ಬಿ ಬಿಸಿಲಿರ್ಬೋದು. ಸೊ ಬಿಸಿಲಿದ್ದಕ್ಕೆ ಟಿ ಶರ್ಟ ತೊಗೊತೀನಿ. ಆಮೇಲೆ ಧರ್ಮಸ್ಥಳ ಒಂದು ಲುಂಗಿ ತೊಗೋಬೇಕು. ನಾನು ತೊಗೊಂಡಿನಿ ಒಂದು ಬ್ಯಾಗ್. ಒಂದು ಈ ಬ್ಯಾಗ್ನಾಗ ಎಲ್ಲ ನನ್ನ ಸಕ್ಕರೆ ಸಾಮಾನು ಇದನ್ನಾಗ ಹೋಗ್ಕೋ, ಲೈಕ್ ಚಾರ್ಜರ್, ಫೋನ್, ಕರ್ಶೀಫ್, ಎಲ್ಲ ಆಲ್ಮೋಸ್ಟ್ ಇದನ್ನಾಗ ಹೋಗ್ಬಿಡ್ತೈತೆ. ಒಂದು ಶರ್ಟ್, ಒಂದು ಜಾಗರ್ಸ್. ಆದ್ಮೇಲೆ ನಾಳೆ ಹಾಕೊಳಕ್ಕೆ ಒಂದು ಟಿ ಶರ್ಟ್, ಜಾಗರ್ಸ್ ಮತ್ತು ಜೀನ್ಸ್ ಪ್ಯಾಂಟ್ ಏನು ಹಾಕೊಂಡ್ರೆ ಬೆಲ್ಟ್ ಬೇಕಾಕೈತಿ. ಅದು ಬೆಲ್ಟ್ ಅಲ್ಲವಿಲ್ಲ. ಸೊ ಅಲ್ಲಿ ತಳ ಹಾಕೊಳಕ್ಕೆ ಒಂದು ಧೋತಿ, ಸೊ ಒಂದು ಬ್ರಷ್, ಟವೆಲ್ ಆ್ಯಂಡ್ ಇದೆಲ್ಲಕ್ಕಿಂತ ಬೆಸ್ಟ್. ಇದು ಮೇನ್ ನಂಗೆ ಎಲ್ಲಕ್ಕಿಂತ. ಯಾಕಂದ್ರೆ ಎಲ್ಲಕ್ಕಿಂತ ಮೇನ್ ಆಗಬೇಕಾಗೋದು ನಿದ್ದೆ. ಅದು ನಂದು ಸ್ವಂತ ಚಾರ್ಜರ್ ಇದ್ದಿದ್ದಿಲ್ಲ ಅಂದ್ರೆ ನಿದ್ದಿನ ಬರೋಂಗಿಲ್ಲ ನಂಗೆ. ಸೊ ಅವರು ಎಷ್ಟು ಮಂದಿ ಯೂಸ್ ಮಾಡಿರ್ತಾರೆ ಅದನ್ನು ಕೊಡ್ತಾರೆ ಅವರು. ಸೊ ಅದನ್ನು ಸೊ ನಂದು ಸಪ್ರೇಟಾಗಿ ಚಾರ್ಜರ್ ಹೋಗ್ತೀನಿ. ಒಂದು ಹಾಫ್ ಪ್ಯಾಂಟ, ಬ್ಯಾಗ್. ಯಾ ಸೊ ನಿಮಗೆ ಎಲ್ಲ ಪ್ಯಾಕಪ್ ಮಾಡಿ ಡೈರೆಕ್ಟ್ ನೈಟಾಗಿ ಸಿಗ್ತೀನಿ ಅಂತ ನಿಮ್ಗೆ. ಅದನ್ನ ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಐ ಆಮ್ ರೆಡಿ ಫಾರ್ ದ ನೈಟ್. ಸೊ ಒಂದು ಏನಂತಂದ್ರೆ ಈಗ ಸಡನ್ಲಿ ಒಂದು ಬರ್ಡೇ ಪಾರ್ಟಿ ಅಟೆಂಡ್ ಮಾಡೋದೈತಿ. ಓಕೆ, ಸೊ ಅಲ್ಲಿಂದಲೂ ಡೈರೆಕ್ಟ್ ಸಿಗ್ತೀನಿ ಅಂತ ಸ್ಟೇ ಟ್ಯೂನ್ಡ್ ಆಗಿರಿ. ಇಲ್ಲ ಎರಡು ನಿಂತಿದ್ದಾನೆ. ವುಡ್ಲ್ಯಾಂಡಿಗೆ ಬಂದೆ ನಾನು. ಈ ಮ್ಯೂಸಿಕ್ಲಿ ಪಕ್ಕ ನಂಗೆ ಕಾಪಿ ಆಡ್ ಬರ್ತೈತಿ. ಅದಕ್ಕೆ ಇನ್ಶಾಲೋ ವಿಡಿಯೋ ಸಿನಿಮ್ಯಾಟಿಕ್ ಮಾಡಿ. Okay, so guys, look here. Who is there? Gagan Don. Bin bulai my man. ನಂಗೆ ಅನ್ಸಿದ ಮಟ್ಟಿಗೆ ಫ್ಯಾಮಿಲಿ ಫಂಕ್ಷನ್ಸ್ ಅಂತಂದ್ರೆ ಜಲ್ದಿ ಮುಗಿದ ಚಾನ್ಸನೇ ಇಲ್ಲ. ಆಲ್ರೆಡಿ ಟೈಮ್ 10:30 ಮ್ಯಾಗ ಆಗೈತಿ. 11:15 ನನ್ನ ಬಸ್ ಐತಿ. ಬಡ ಇವ ಮತ್ತು ನಮ್ಮ ಅಣ್ಣ ಬಂದಾರ. ಊಟ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡೋದು. ಮತ್ತು ನನ್ನ ಫೋನಾಗ ಚಾರ್ಜೂ ಇಲ್ಲ. ಹುಡ್ಕ ಅಂತೀನಿ ನಾನು. ನಮ್ಮ ಅಣ್ಣ ಎಲ್ಲದಂತ ಹುಡ್ಕ ಅಂತಾರೆ. ನಮ್ಮ ಅಣ್ಣ ಹೊರಟೆ ಅಲ್ಲೇ ಇದು ಎಲ್ಲ ನೈಸ್ ಬ್ರೋ, ನೈಸ್. ನಾ ಕುರ್ಚಿ ತರೋದ್ರ ನಂಗೆ ಆಲ್ರೆಡಿ ಇಲ್ಲೇ ಸೆಟಲ್ ಆಗ್ಬಿಟ್ಟ ನನ್ನ ಬಾಜುಗೆ. ಬಡ ತಿನ್ಸಿ ಕೊಡಿ ಪ್ಲೇಟ್. 2000 years later. ಈಗ ಬಸ್ ಮೂವಿಂಗ್ ಆನ್. ಐ ಥಿಂಕ್ ಐ ನೀಡ್ ರೆಸ್ಟ್. ಭಾಳ ಸುಸ್ತಾಗಿ ನಾನು ಈಗ ಜಸ್ಟ್ ಊಟ ಮಾಡಿ ನನ್ನ ಡೈಜೆಷನು ಬರೋಬರಾಗಿಲ್ಲ ನಂಗೆ. ಓಕೆ, ಚಾರ್ಜ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಂಗೆ. ನಾಳೆ ಎಲ್ಲಕ್ಕಿಂತ ಮೊದಲು ಜಲ್ದಿ ಎದ್ದು ದರ್ಶನ ಮಾಡ್ಕೋಬೇಕು. ನಾಳಿದ್ದು ಏನು ನಂಗೆ ಇನ್ನೂ ಐಡಿಯಾ ಇಲ್ಲ. ಹೋಪ್ ಎಲ್ಲ ಬರೋಬ್ಬರ ಆರಾಮಾಗಬೇಕು. ಎಲ್ಲಕ್ಕಿಂತ ಮೇಲೆ ನನ್ನ ಫೋನಿನ ಚಾರ್ಜಿಂಗ್ ಐ ಆಮ್ ಗೋಯಿಂಗ್ ಒಬ್ಬನೇ ಅಡ್ಡಾಕೆ ಸ್ಮೆಲ್ಲ ಬರ್ತೈತಿ. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಮಾರ್ನಿಂಗ್. ಆಯ್ತು, ಅಷ್ಟೇ ಆಗಿರಿ.
ಗುಡ್ ನೈಟ್ ಪೀಪಲ್, ಗುಡ್ ನೈಟ್, ಬಾಯ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಏನಪ್ಪ ಅಂತಂದ್ರೆ ಫೈನಲಿ ಇನ್ನೂ ಒಂದು ಹಾಫ್ ಆನ್ ಅವರ್ ಐತಿ ಧರ್ಮಸ್ಥಳಕ್ಕೆ ರೀಚ್ ಆಗಾಗ. ಆ ಥರ ಇದೇನು ವ್ಯೂ ಐತಲ್ಲ ಎಲ್ಲ ಕ್ಯಾಪ್ಚರ್ ಮಾಡ್ತೀನಂತ. ಇಲ್ಲಿ ಕುಂತಂತೂ ಆಗಂಗಿಲ್ಲ, ನಾನು ನಿದ್ದೆ ಆಲ್ರೆಡಿ ಈಗ ಮಿಡ್ನೈಟ್ 5 ಗಂಟೆ. ಆ್ಯಕ್ಚುಲಿ ನಿದ್ದಿನ ಮಾಡಿಲ್ಲ ನಾನು ಕರೆ ಹೇಳ್ಬೇಕಂದ್ರೆ. ಸ್ಟೋರಿ ಎಲ್ಲ ನಿಂಗೆ ಆಮೇಲೆ ಹೇಳ್ತೀನಿ ರಾತ್ರಿ ಏನೆಲ್ಲ ಆಗತ್ತಂತಂದ್ರೆ. ಬಸ್ ಪೂರ ಖಾಲಿನ ಐತಿ, ತೋರಿಸ್ತೀನಂತ. ಬರ್ರಿ. ನಾ ಹೋಗಿ ಬರ್ತೀನಿ. ಬಾಯ್ ಅನ್ನಿ. ನಮಸ್ಕಾರ, ಧನ್ಯವಾದಗಳು. ಓಕೆ ಗಾಯ್ಸ್, 8:30 ಆಗೈತಿ. ನಾ ಇಳ್ಕೊಂಡಿದ್ದು ನೇತ್ರಾವತಿಗೆ ಇಳ್ಕೊಂಡೀನಿ. ಸೊ ಇಲ್ಲೇ ಕೆರೆ ಐತಿ, ಕೆರಿನಾಗ ಜಳಕ ಮಾಡಿ ಮತ್ತೆ ರೆಡಿಯಾಗಿ ಸೀದಾ ಡೈರೆಕ್ಟ್ ಅಲ್ಲಿ ಹೋಗ್ತೀನಿ. ರಸೀದಿಯನ್ನು ಪಡೆದುಕೊಳ್ಳಬಹುದು. ನಿಮ್ಮಲ್ಲಿರುವ ನಗದು ಒಳಗೆ ಇಲ್ಲಿ ನೋಡ್ರಿಲ್ಲ, ಇಲ್ಲಿ ಅಣ್ಣಾದ ಸ್ಕ್ಯಾಮ್ ಆಯ್ತು ನನ್ನ ಕೊಟ್ಟು. ಅಣ್ಣಾದ ಸ್ಕ್ಯಾಮ್ ಆಯ್ತು. ನಮ್ಗೆ ಕೆಲಸ ಐತಿ, ಹೊಟ್ಟೆ ಸಾಗೈತಿ. ನಿನ್ನೆ ರಾತ್ರಿ ಅದು ಫಂಕ್ಷನ್ ಆಗಿದ್ದು, ಊಟ ಮಾಡಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಏನು ಊಟನ ಮಾಡಿಲ್ಲ. ಸೊ ಆದ್ರೆ ಆಟೋ ತೊಗೊಂಡು ಹೋಗ್ತೀನಿ. ಓಕೆ, ಸುಲಭ ಆಗೈತೆ. ಸೊ ಧರ್ಮಸ್ಥಳ 20 ರೂಪಾಯಿ ತೊಗೊತಾರೆ ಅಂತ. ಸೊ ಹೊತ್ತು ಬಿಡ್ತೀನಿ. ಆ ಬಸ್ ತೋರ ಅಂದ್ರೆ ನಂಗೆ 2 ಆಪ್ಷನ್ ಕೊಟ್ಟರು. ಒಂದು ಜಳಕ ಮಾಡಿ ಹೋಗೋದು, ಇಲ್ಲ ಅಂತಂದ್ರೆ ಅವ್ರವ್ರು ಡ್ರಾಪ್ ಕೊಡ್ತಾರೆ ಅಂತಂದು. ನಾನು ಸುಮ್ಮ ದೊಡ್ಡ ಸ್ಥಿತಿ ಮಾಡಿ ಜಳಕ ಮಾಡಿ ಹೋಗ್ತೀನಿ ಅಂತಂದಕ್ಕೆ ನಾನು ನಿಂತೆ. ಇಷ್ಟು ಮಂದಿ ನೋಡಿ ನಾನು ವಿಚಿತ್ರ ಆಗಿದ್ದೀನಿ. ನೆಕ್ಸ್ಟ್ ಟೈಮ್ ಹತ್ತಿರ ಬರಲ್ಲ, ಇಲ್ಲೇ ಡೈರೆಕ್ಟ್ ನಾನು ಧರ್ಮಸ್ಥಳಕ್ಕೆ ಹೋಗುತ್ತೆ ಅಷ್ಟೇ. ಹೋಗಿ ಬರ್ತೀನಿ ತಗೊಂಡ. ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನೋಡ್ಬೋದಲ್ಲಿ ಚಾರ್ಜಿಂಗ್ ಯಾವ ನಮೂನಿ ಚಾರ್ಜಿಂಗ್ ಇಟ್ಟಾರಲ್ಲಿ. ಸೊ ಎಲ್ಲಕ್ಕೆ ಜೀವ ಬಂದಂಗೆ ಆಯ್ತು ನಂಗೆ. ಯಾವಾಗ ನಾನು ಸೌಕಟ್ ನೋಡಿದೆ ಆ್ಯಕ್ಚುಲಿ ನನಗದು ಏನಂತಾರೆ, ಇಲ್ಲಿ ಬಂದು ಕೂಡ ನಾನು ಚಾರ್ಜ್ 30% ಆಗಿಬಿಟ್ಟಿದೆ. ಎಲ್ಲಿ ಚಾರ್ಜ್ ಮಾಡಲಿ ಅಂತ ವಿಚಾರ ಮಾಡತ್ತಿದ್ದೆ ನಾನು. ಸೊ ಅದೆಲ್ಲಕ್ಕಿಂತ ಬೆಸ್ಟ್ ಪಾಯಿಂಟ್ ಸಿಕ್ತೆ. ಸೊ ಈಗ ಟೈಮ್ ಆಗೈತಿ 9:45. ಏನೋ ಬಿಟ್ಟು ದರ್ಶನ ಮಾಡಿಲ್ಲ ನಾನು, ಯಾಕಂದ್ರೆ ನಾಷ್ಟನ ಮಾಡಿಲ್ಲ ನಾನು. ಹೋಟೆಲ್ ಯಾತ್ರಿ ಅಂತಂದ್ರೆ 40 ರೂಪಾಯಿಗೆ 1 ಪ್ಲೇಟ್. ಇಲ್ಲಿ ನಂಗೆ ಅಂದ್ಕೊಂಬಿಟ್ಟು 2 ಇಡ್ಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ 3 ಇಡ್ಲಿ ಕೊಟ್ಟಾರ. ಸೊ ಬಡ ತಿಂದು ಸಿಕ್ಕೇನಂತೆ ಸ್ಟೂಡೆಂಟ್ ಆಗಿ. ನಾಷ್ಟಾ ಚೊಕ್ಕ, ನಾಷ್ಟಾ ಏನಿತ್ತಲ್ಲ ಫುಲ್ ಟೋಟಲಿ ವರ್ತ್ ಇತ್ತು. ಅಕ್ಕ ಬರೀ ಲಗೇಜ್ ಇಟ್ಟು ಬರಾಕ ನನಗೆ 25 ನಿಮಿಷ ಬೇಕಾತ. ಯಪ್ಪ, ನಾ ಏನು ಅಂದ್ಕೊಂಡಿದ್ದೆ ಒಂದು 10 ನಿಮಿಷ ಜಲ್ದಿ ಮುಗಿದೈತೆ ಅಂತಂದ್ರೆ. ಇಲ್ಲೇ ನನಗೆ ಟೈಮ್ ಹಿಡಿತು. VIP ಇದಲ್ಲ, VIP ಟಿಕೆಟ್ ಇಲ್ಲೇ ತಗೊಂಡು. ಓಕೆ, ಸೊ ಎಲ್ಲ ಐತಿ. ಏನು ಇನ್ನೂ ಎಡ ಗುರ್ತಾಗ ಅಂತಿಲ್ಲ.
ಎಷ್ಟು ಸತಿ ಬಂದೀನಿ ಎಲ್ಲ ಮುಂದೆ ಇರ್ತಿತ್ತಲ್ಲ ಫಸ್ಟಿಗೆ ಸ್ಟಾರ್ಟಿಂಗಿಗೆ. ಈಗ ಎಲ್ಲ ಹಿಂದೆ ಹಾಕ್ಬಿಟ್ಟಾರೆ, ಏನು ಗುರ್ತನಾಗ ಅಂತಿಲ್ಲ. ಇಲ್ಲಿ ನೋಡ್ರಿ ಯಾವ್ದು VIP ಯಾವ್ದು ಏನು ಗುರ್ತನ ಆಗೋಲ್ದು. ಸೊ VIP ಒಬ್ರಿಗೆ 200 ಅಂತ. ಸ್ವಲ್ಪ ಜಲ್ದಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಈಗೀಗ ನಾರ್ಮಲ್ಗಿಂತ ಜಾಸ್ತಿ VIP ಟಿಕೆಟ್ VIPನಾಗ ಕ್ಯೂ ಜಾಸ್ತಿ ಇರ್ತೈತಿ. ಎಲ್ಲ ರಿಚ್ ಆಗ ಅಂತ ಕರೆ. ಹೋಪ್ ಇದ್ದ ದಾರಿ ಕರೆಕ್ಟ್ ಹೊಂಟೆ ನಾನು. ಓಕೆ ಗಾಯ್ಸ್, ಸೊ ಟೈಮ್ ಆಗೈತಿ 3 ಗಂಟೆ. ಬಟ್ ಪ್ರಸಾದಿಗೆ ಹೋಗ್ತೀನಂತ. ಯಾಕಂದ್ರೆ ಹೊಟ್ಟೆಗೆ ಭಾಳ ಹಸುವಾಗತ್ತೈತಿ, ಭಾಳ ಅಂದ್ರೆ ಭಾಳ ಹಸುವಾಗತ್ತೈತಿ. ಎಕ್ಸಾಕ್ಟ್ಲಿ ನಾನು 10 o'clock ಹೋಗಿ ನಿಂತೀನಿ. ಒಂದೊಂದು ತಾಸಿಗೆ ಒಂದೊಂದು ಸ್ಟೆಪ್ ದಾಟ್ದಂಗೆ ಅನ್ಸಾದೈತೆ ನನಗಂತರು. ಓಕೆ 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 ಎಲ್ಲರೂ ಹೊರಗೆ ಬರ ಅಂತಾರೆ, ನಾ ಒಳಗೆ ಹೊಂಟೇನಿ. ಮೇ ಬಿ ನಾನೇ ಒಬ್ಬನಲ್ಲಿ ಇಟ್ಟಿರ್ಬೇಕು. ನೋಡ್ಬೋದಾ ಯಾರೂ ಹೊಂಟೇ ಇಲ್ಲ. ಹಿಂದೆ ಯಾರೂ ಇಲ್ಲೇ ಇಲ್ಲ, ಎಲ್ಲರೂ ಮುಗಿಸ್ಕೊಂಡು ಹೊಂಟಾರೆ. ನಾನು ಈ ಒಳಗೆ ಹೊಂಟೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಫೋನ್ನಾಗೂ ಚಾರ್ಜ್ ಭಾಳ ಕಡಿಮೆ ಐತಿ, 30% ಐತಿ. ಸೊ ಬೇಡ, ನಾನು ಊಟ ಗೀಟ ಮಾಡಿ ಪ್ರಸಾದ ತೊಗೊಂಡು ಸಿಗ್ತೀನಿ ಅಂತಲ್ಲ. ನಂಗೆ ಸ್ಟೇಟ್ಮೆಂಟ್ ಆಗಿದೆ. ಬ್ಲಾಗಿ ಹಾಯ್ ಅಂತ ನೋಡಿ. ಏನು ನಿಮ್ಮ ಹೆಸರೇನು? ರಘು ಅಂತೇಳಿ. ರಘು ಅಂತ. ಓಕೆ, ಸೊ ನಾ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೆ. ಫೋಟೋ ಫೋಟೋ ತೆಗಿ ಅಂತ ಅನ್ನೋದ್ರಾಗ ನಮ್ಮ ಹುಬ್ಳಿಯವ್ರ ಪರಿಚಯ ಆಗ್ಯಾರ. ಇವ್ರು ರಘು ಅಂತಂದು ವಿದ್ಯಾನಗರ್ನಾಗ ಇರ್ತಿವ್ರು. ಸೊ ಭಾಳ ಕಂಫರ್ಟೇಬಲ್ ಆಕೈತಿ. ಅವಾಗ ನಮ್ಮ ಸಿಟಿದವ್ರೆ ಸಿಗ್ತಾರೆ. ಸೊ ಅವ್ರದ್ದು ಐಫೋನ್ ಇರ್ಬೇಕು, ಅವರು ಚಾರ್ಜಿಂಗ್ ಪಾಯಿಂಟ್ ಬಾಜು ಕುಂತಾರೆ. ಸೊ ಈಗ ಜಸ್ಟ್ ನಾನು ಚಾರ್ಜ್ ಮಾಡಿಕೊಂಡೆ. ಸೊ ಈಗ ನಾ ಇಲ್ಲಿಂದ ನನ್ನ ಬಸ್ ಬರತೈತಿ. ಸೊ ಅಲ್ಲಿ ಹೋಗ್ಬೇಕಾ. ಸೊ ಡೈರೆಕ್ಟ್ ನೀವು ಬಸ್ನಾಗ ಹೋಗ್ಬೇಕಾ ಸಿಗ್ತೀನಿ ಅಂತ ಸ್ಟೇಟ್ಮೆಂಟ್ ಆಗಿದೆ. ಓಕೆ, ಹೊಟ್ಟೆ ತುಂಬ ಊಟ ಆಯ್ತು, ಮನಸ್ಸು ತುಂಬ ದರ್ಶನ ಆಯ್ತು. ಸೊ ಮೇ ಬಿ ಇಲ್ಲಿ ಏನೋ ಡೆಕೋರೇಷನ್ ಅದು ಮಾಡ ಅಂತಾರೆ. 6:45ಗೆ ನಂದು ಬಸ್ ಐತಿ. ನಾನು ಜಾಸ್ತಿ ವೀಡಿಯೋ ಮಾಡೋಕೆ ಹೋಗಂಗಿಲ್ಲ ಲಾಂಗ್. ಸೊ ವೀಡಿಯೋ ಆಲ್ರೆಡಿ ಲಾಂಗ್ ಆಗಿತ್ತು ಅನ್ಕೊಂಡೆ ನಾನು. ಸೊ ವೀಡಿಯೋ ನಾನು ಗಡ್ಬಡ್ನಾಗ ವಿಚಿತ್ರ ಕ್ಲಿಪ್ಸ್ ತೊಗೊಂಡೀನಿ. ನೋಡ್ತೀನಿ, ಎಲ್ಲ ಆ್ಯಡ್ ಮಾಡಿ ನೋಡೋಕೆ ಚಲೋ ಹತ್ರ ಪೋಸ್ಟ್ ಹಾಕೀನಿ, ವೀಡಿಯೋ ಹಾಕೀನಿ. ಇಲ್ಲ ಅಂತದ್ದು ಹಾಕಂಗಿಲ್ಲ. ವ್ಲಾಗ್ ಮಾಡೋದು ಎಡಿಟ್ ಮಾಡೋದ್ರನಾಗ ನನ್ನ ಮೊನ್ನೆ ಮಾತು ನಿದ್ದೆ ಆಗಿಲ್ಲ. ಆಮೇಲೆ ನಾನು ಫುಲ್ ಟಯರ್ಡ್ ಅದೀನಿ. ಅನ್ನಪ್ಪ ಸ್ವಾಮಿ ಅಂತ ಒಂದು ಟೆಂಪಲ್ ಐತಿಲ್ಲೇ, ಅದನ್ನು ಹೋಗಿ ನಾನು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮತ್ತು ಮೊಬೈಲು ಚಾರ್ಜ್ ಮಾಡ್ಕೋಬೇಕು. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಪ್ಲೀಸ್ ಡೂ ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. See you guys in the next video. Stay tuned. Bye bye.